ಹೆತ್ತವರ ಮಾತು ಧಿಕ್ಕರಿಸಿದ ಮುದ್ದಿನ ಮಕ್ಕಳು. ಪ್ರೀತಿಸಿದ ಹುಡುಗನೇ ಬೇಕೆಂದ ಪಾರಿವಾಳ. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು. ಹೆತ್ತವರ ವಿರೋಧದ ನಡುವೆ ಯಾರಿಗೂ ಅಂಜದೆ ಪ್ರಣಯ ಪಕ್ಷಿಗಳು ಒಂದಾಗಿದ್ದಾರೆ. ಆದರೆ ಇಷ್ಟು ವರ್ಷ ಹೆತ್ತು ಹೊತ್ತು ಸಾಕಿದ ಮಗಳು ಪ್ರಿಯಕರನ ಬಿಟ್ಟು ಬಾರದೇ ಇದ್ದಕ್ಕೆ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಚೀಮಂಡಹಳ್ಳಿಯ ಯುವತಿ ಜಯಶ್ರೀ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದಾಳೆ. ಚಿಕ್ಕಬಳ್ಳಾಪುರದ ಬಂಡಹಳ್ಳಿಯ ಅನಿಲ್ ಕುಮಾರ್ ಸಣ್ಣ ಹೋಟೆಲ್ ವ್ಯಾಪಾರ ಮಾಡ್ತಿದ್ದು ಹೊಸಕೋಟೆಗೆ ಹೋಗಿ ಬರ್ತಿದ್ದ. ಹೊಸಕೋಟೆಗೆ ಹೋದಾಗೆಲ್ಲ ಅನಿಲ್ ಜಯಶ್ರೀಯನ್ನ ನೋಡ್ತಿದ್ದಂತೆ. ಬಳಿಕ ಇಬ್ಬರಿಗೂ ಇನ್ಸ್ಟಾದಲ್ಲಿ ಪರಿಚಯವಾಗಿ ಸ್ನೇಹ ಬೆಳೆದು ಬಳಿಕ ಅದು ಪ್ರೀತಿಯಾಗಿ ತಿರುಗಿದೆ. ಆದ್ರೆ ಜಯಶ್ರೀ ಮನೆಯವರಿಗೆ ವಿಷಯ ಗೊತ್ತಾಗಿ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗೂ ಮಗಳಿಗೆ ಬೇರೆ ಹುಡುಗನನ್ನ ನೋಡೋಕೆ ಶುರು ಮಾಡಿದ್ರು. ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ಹೇಳಿ ನೇರವಾಗಿ ಪ್ರಿಯಕರನ ಮನೆಗೆ ಬಂದು ಬಳಿಕ ಇಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಆಗಮಿಸಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಹೆಸರು ಜಯಶ್ರೀ ಅಂತ, ನಮ್ಮ ಡ್ಯಾಡಿ ಹೆಸರು ಮಂಜುನಾಥ್, ನಮ್ಮ ಅಮ್ಮ ಹೆಸರು ನಾಗವೇಣಿ, ನಮ್ದು ಹೊಸಕೋಟೆ ಹತ್ರ ಚೀಮಂಡಳ್ಳಿ. ನಾನು ಇವರು ಲವ್ ಮಾಡಿ 3 ಇಯರ್ಸ್ ಆಯಿತು. ನಾನು ಕಾಲೇಜಲ್ಲಿ ಓದೋ ಟೈಮಲ್ಲಿ ನಾವು ಲವ್ ಮಾಡಿದ್ದು. ಮತ್ತು ಮನೇಲೆಲ್ಲ ಗೊತ್ತಾದ ಮೇಲೆ ಕೇಳಿದ್ವಿ. ನಾವು ಕೇಳಿದಾಗ ಅವ್ರು ಒಪ್ಪಿಲ್ಲ, ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು, ಮತ್ತು ಸಾಯಿಸ್ತೀನಿ ಅಂತೆಲ್ಲ ಹೇಳ್ತಿದ್ರು. ಮತ್ತು ನಾನು ಮಂಗಳವಾರ ನಾನು ಬಂದಾಗ ಇವ್ರು ಹೇಳಿದರು, ಬೇಡ ನೀನು ಹೋಗು, ಮನೇಲಿ ಒಪ್ಪಿಸಿ ಮದುವೆ ಆಗೋಣ ಅಂತ. ಆದರೆ ನಂಗೆ ಭಯ ಇತ್ತು, ಯಾಕೆಂದರೆ ಅವರು ಹೋದರೆ ಏನು ಮಾಡಿಬಿಡ್ತಾರೋ ಅಂತ ಭಯದಿಂದ ಇಲ್ಲ ನನ್ನ ಮದುವೆ ಆಗಿಬಿಡು ಅಂತ ನಾನೇ ಹೇಳಿದೆ. ಅವ್ರ ಮನೆಯವ್ರಿಗೆ ಒಪ್ಪಿಗೆ ಇರಲಿಲ್ಲ. ಆದರೂ ಅವ್ರನ್ನ ಒಪ್ಪಿಸಿ ಅವ್ರು ಒಂದಿನ ಎಲ್ಲ ಟೈಮ್ ತೊಗೊಂಡು ಒಪ್ಪಿ ಆಮೇಲೆ ಅವತ್ತು ಮಾರನೇ ದಿನ ಬುಧವಾರ 19ನೇ ತಾರೀಕು ಬೆಳಗ್ಗೆ ನಾವು ಮದುವೆ ಆದ್ವಿ. ನಾವು ಎಲ್ಲಿ ಮದುವೆ ಆದ್ರೆ? ವಿದ್ರಾಶ್ವತದಲ್ಲಿ ನಾವು ಮದುವೆ ಆದ್ವಿ. ಆದರೆ ಇವಾಗ ಏನು ಪ್ರಾಬ್ಲಮ್ ಅಂದರೆ ನಾವು ಬೇರೆ ಕಡೆ ಎಲ್ಲಾದರೂ ಇದ್ದೀವಲ್ಲ, ಹುಡ್ಕೊಂಬಂದು ಏನಾದರೂ ಪ್ರಾಬ್ಲಮ್ ಮಾಡ್ತಾರೆ ಅಂತ ಭಯ ನಮ್ಗೆ ಇವಾಗ. ಪೋಷಕರು ಪೊಲೀಸ್ ಠಾಣೆಗೆ ಆಗಮಿಸಿ ವಾಪಸ್ ಮನೆಗೆ ಬರುವಂತೆ ಪರಿಪರಿಯಾಗಿ ಮಗಳನ್ನ ಬೇಡಿಕೊಂಡಿದ್ದಾರೆ. ನಾವೇ ಮದುವೆ ಮಾಡ್ತೀವಿ ಬಾ ಮಗಳೇ ಅಂತ ಪೋಷಕರು ಕಾಲು ಹಿಡಿದು ಬೇಡಿಕೊಂಡ್ರು. ಯುವತಿ ಮಾತ್ರ ಕ್ಯಾರೆ ಎಂದಿಲ್ಲ. ನಾನು ಮೇಜರ್, ನನ್ನಿಷ್ಟ ಎಂದು 19 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ ಪೋಷಕರನ್ನ ತಿರಸ್ಕರಿಸಿ ಪ್ರಿಯಕರನ ಜೊತೆ ಹೋಗಿದ್ದಾಳೆ. 19 ವರ್ಷಗಳ ಕಾಲ ಮುದ್ದಾಗಿ ಸಾಕಿದ್ದ ತಂದೆ ತಾಯಿಗೆ ಮಗಳ ನಡಿಯಿಂದ ಆಕಾಶದ ತಲೆ ಮೇಲೆ ಬಿದ್ದಂತಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.